ಫ್ರೆಂಡ್ಸ್, ರಾಜೇಶ್ವರಿ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ಶನಿವಾರ, ನಾನು ಸ್ವಲ್ಪ ಶಾರ್ಟ್ಸ್ ಇತ್ತು, ಅದಕ್ಕೆ ಇಲ್ಲಿ ಪಾರ್ಕ್ ಬಂದಿದ್ದೀನಿ. ನಮ್ಮ ಮನೆ ಹತ್ರ ನನ್ನ ಮಗನ ಕರ್ಕೊಂಡು ಪಾರ್ಕಿಗೆ ಬಂದಿದ್ದೀನಿ. ಮನೆಯಲ್ಲಿ ಬೆಂಡೆಕಾಯಿ ಹುಳಿ ಮಾಡಿದೆ. ಇವತ್ತು ಶನಿವಾರ ರಾತ್ರಿ ನಾನು ಫಾಸ್ಟಿಂಗು. ನೋಡಿ, ಕುಂಕುಮ ಜಾಸ್ತಿ ಆಗೋತಿದ್ದು. ಶೂಟಿಂಗಿಗೆ ಬೇಕಾಗಿತ್ತು, ಹಾಕ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸೊಬ್ರಿಗೆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಳ್ತಿದ್ದೀನಿ. ಇವತ್ತು ನಾನು ನೋಡಿ ಪಾರ್ಕ್ಗೆ ಬಂದಾಗ ನಾನು ಪ್ರಾಣಾಯಾಮ ಮಾಡ್ಕೊಳ್ತೀನಿ. ಪಾರ್ಕ್ಗೆ ಇಬ್ಬರು ಕೂತ್ಕೊಂಡಿದ್ದೀವಿ. ಶಾರ್ಟ್ಸ್ ಇತ್ತು, ಒಂದೆರಡು ಮಾಡೋಣ ಅಂತ. ಶನಿವಾರ ರಜೆ ಅಲ್ವಾ, ನನ್ನ ಮಗನೇ ವೀಡಿಯೋ ಮಾಡಿಕೊಡೋದು. ಒಳ್ಳೆ ಗಾಳಿ ಇದ್ದಾಗ ನಾನು ಪ್ರಾಣಾಯಾಮ ಮಾಡ್ಕೊಳ್ತೀನಿ. ನಂದು ಯೋಗ ಬಗ್ಗೆ ಇವತ್ತು ಹೇಳೋಣ ಅಂತಿದ್ದೀನಿ. ನಾನು ಮದುವೆ ಮುಂಚೆ 5 ವರ್ಷ ಯೋಗ ಕಲ್ತಿದ್ದೀನಿ. ನಾನು ಮರಡಿ ಸುಬ್ಬಯ್ಯ ಮತ್ತು ನಮ್ಮ ಮನೆಯನ್ನು ಕಲ್ಲಲ್ಲಿ ಹೊಂದಿದೆ, ಅಲ್ಲೂ ಒಂದು 3 ವರ್ಷ ಕಲ್ತಿದ್ದೀನಿ. BA ಆದಮೇಲೆ 5 ವರ್ಷ ಯೋಗ ಮಾಡಿದ್ದೀನಿ. ಮತ್ತು ನನಗೆ 7-8 ಜನ ಸ್ಟೂಡೆಂಟ್ಸು ಬರ್ತಿದ್ರು ಕೋರಮಂಗಲದಲ್ಲಿ. ಇವಾಗ ಸದ್ಯಕ್ಕೆ ಮಕ್ಕಳು ಟೆಸ್ಟ್ ಇರೋದ್ರಿಂದ ನಾನು ಸದ್ಯಕ್ಕೆ ಮಾಡ್ತಾಯಿಲ್ಲ. 7-8 ಜನಕ್ಕೆ ನಾನು ಯೋಗ ಹೇಳ್ಕೊಡ್ತಿದ್ದೀನಿ. ಇವಾಗ ಸ್ವಲ್ಪ ಮಕ್ಕಳು 9th ಬಂದಮೇಲೆ ಯೂಟ್ಯೂಬ್ ಶುರು ಮಾಡಿದ್ದೀನಿ. ನನಗೆ ಅಡುಗೆ, ಯೋಗ ಇನ್ನೆಲ್ಲ ಮುಂದೆ ಆಗ್ತಾ ಹೋಗ್ತೀನಿ. ನೋಡಿ, ಅಡುಗೆ ಎಲ್ಲ ನೋಡಿದ್ದೀರಾ ಇವಾಗ. ದಯವಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತೀನಿ. ಪ್ರಾಣಾಯಾಮ ಮಾಡೋದ್ರಿಂದ ಕಣ್ಣು ತುಂಬ ಚೆನ್ನಾಗಿ ಇರುತ್ತೆ, ಒಳ್ಳೆ ಉಸಿರಾಟಕ್ಕೆಲ್ಲ ತುಂಬ ಒಳ್ಳೆಯದು. ಈ ನಡುವೆ ಸ್ವಲ್ಪ ಮಕ್ಕಳದು ಟೆನ್ಷನ್ ಇರ್ತದೆ, ಸ್ಕೂಲ್ಗೆ ಗಡಿಬಿಡಿ. ನಾನೇ ಯೋಗ ಸ್ವಲ್ಪ ಕಮ್ಮಿ ಆಗೋಗ್ಬಿಟ್ಟಿದೆ. ಗ್ರೂಪಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ಯೋಗ ಮಾಡ್ಕೋಬೋದು. ಎಲ್ಲ ಫ್ರೆಂಡ್ಸು ಎಲ್ಲ ಇದ್ದಾಗ ನಾವು ತುಂಬ ಚೆನ್ನಾಗಿ ಮಾಡ್ತಿದ್ವಿ. ಅಲ್ಲಿ ಗುರುಪೂರ್ಣಿಮೆ ಎಲ್ಲ ಮಾಡ್ತಿದ್ವಿ. ಆಮೇಲೆ ಸೂರ್ಯ ನಮಸ್ಕಾರ ಎಲ್ಲ 108 ರಥಸಪ್ತಮಿ ದಿವಸ 108 ಸೂರ್ಯ ನಮಸ್ಕಾರ ಮಾಡ್ತಿದ್ದೆ ನಾನು. ಈ ನಡುವೆ ಸ್ವಲ್ಪ ಕಮ್ಮಿ ಆಗೋಗಿದೆ. ತಿರ್ಗಿ ಹೊಸ ಬ್ಯಾಚ್ ಮಾಡ್ತೀನಿ. 7-8 ಜನ PG ಹುಡುಗಿರು, ಕಾಲೇಜ್ ಸ್ಟೂಡೆಂಟ್ಸೇ ನನ್ನ ಹತ್ರ ಬರ್ತಾರೆ. ಈಗ ಸದ್ಯ ಮಕ್ಕಳು ಇದು 9th ಅಲ್ವಾ, ಅವ್ರನ್ನೇ ಸ್ವಲ್ಪ ನೋಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಸೂರ್ಯ ನಮಸ್ಕಾರ ಬೆಳಗ್ಗೆ ಮಾಡ್ಕೊಳ್ತೀನಿ. ಈ ಥರ ಪಾರ್ಕ್ಗೆ ಎಲ್ಲ ಬಂದಾಗ ಪ್ರಾಣಾಯಾಮ ಮಾಡ್ಕೊಳ್ತೀನಿ. ಮನೇಲೂ ಸ್ವಲ್ಪ ಪ್ರಾಣಾಯಾಮ ಮಾಡ್ಕೊಳ್ತೀನಿ ಬಿದ್ದಿದ್ದಾಗ. ಆವಾಗ ಮದುವೆ ಮುಂಚೆ ಏನೋ ನಮ್ಮಮ್ಮ ಮಾಡುತ್ತಿದ್ರು, ಆರಾಮಾಗಿ ಯೋಗ ಕ್ಲಾಸ್ಗೆ ಹೋಗಿ ಬರ್ತಿದ್ದೆ. BA ಆದಮೇಲೆ 5 ವರ್ಷ ಯೋಗ ಮಾಡಿದ್ದೀನಿ, ಬ್ಯೂಟಿಷನ್ ಕೋರ್ಸ್ ಮಾಡಿದ್ದೀನಿ, ಕಂಪ್ಯೂಟ್ರ್ ಕೋರ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ದಿನ ಅಡುಗೆ ವ್ಲಾಗೇ ಹಾಕ್ತಿದ್ನಲ್ಲ, ಅದಕ್ಕೆ ಇವತ್ತು ನಾನು ಸ್ವಲ್ಪ ಯೋಗ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಯೋಗ ಮಾಡೋದ್ರಿಂದ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ. ಸ್ಕಿನ್ ಚೆನ್ನಾಗಿರುತ್ತೆ, ಕಣ್ಣು ಆರೋಗ್ಯ. ಆಮೇಲೆ ಎಲ್ಲರಿಗೂ ಜೀವನದಲ್ಲಿ ಟೆನ್ಷನ್ ಇದ್ದೇ ಇರುತ್ತೆ. ಯೋಗ ಮಾಡೋದ್ರಿಂದ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ. ಇವಾಗ ನೋಡಿ, ಮೋದಿಯವರು ಯೋಗ ದಿನಾಚರಣೆ ಅಂತಲೇ ಮಾಡಿದ್ದಾರೆ. ನಮ್ಮ ಅಪ್ಪ ಮೊದಲು ನಮಗೆ ಯೋಗ ಚಿಕ್ಕ ವಯಸ್ಸಿನಲ್ಲಿ 2ನೇ ಕ್ಲಾಸ್ಗೆ ಮಹಿಳಾ ಮಂಡಳಿ ಅಂತಿತ್ತು ಹನುಮಂತನಗರದಲ್ಲಿ. ಅಲ್ಲೇ ನಮ್ಮಪ್ಪ ಹಾಕ್ಬಿಟ್ಟಿದ್ರು. APS ಬರುತ್ತಲ್ಲ, ಅಲ್ಲಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪನೇ ಅಂದನೇ ನಮಗೆ ಯೋಗ ಬಂದಿದ್ದು. ನಮ್ಮ ಅಪ್ಪನೂ ಯೋಗ ಆಫೀಸ್ಗೆ ಹೋಗ್ತಿದ್ರು, ಸೆಂಟ್ರಲ್ ಇಂಜಿನಿಯರ್ ಅವರು. ಅವರೇ ನಮಗೆ ಯೋಗನ ಹೋಗಿ ಮಲ್ಗೋಗಿ ಬಿಡ್ತಾ ಇರಲಿಲ್ಲ. ನನಗೂ ನಮ್ಮ ಅಕ್ಕನಿಗೆ, ನಮ್ಮ ಅಣ್ಣನಿಗೆ ವ್ಯಾಯಾಮ ಶಾಲೆಗೆ ಹಾಕಿದ್ರು. ಯೋಗ ಮಾಡಿ 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 ಅಂತ ಅವರೇ ಎಬ್ಸಿ. ಒಳ್ಳೆಯದು ಯೋಗ. ನಮ್ಮ ಮಕ್ಕಳು ಸ್ಕೂಲಲ್ಲಿ ಯೋಗ ಹೇಳ್ಕೊಡ್ತಾರೆ, ಚಿನ್ಮಯ ಸ್ಕೂಲಲ್ಲಿ. ಅದಕ್ಕೆ ನಾವು ಯೋಗ ಮಾಡ್ತೀವಿ. ಒಂದು ದಿವಸ ಯೋಗದ ಯೂಟ್ಯೂಬ್ ವ್ಲಾಗ್ ಮಾಡ್ತೀನಿ, ಟೈಮ್ ಇಲ್ಲ. ಒಂದು ದಿವಸ ಮಾಡಿ ನಿಮಗೆ ಮಾಡಿ ತೋರಿಸ್ತೀನಿ ವ್ಲಾಗು. ನಾನು ಸೂರ್ಯ ನಮಸ್ಕಾರ, ಹನುಮಾನ್ ನಮಸ್ಕಾರ, ಪ್ರಾಣಾಯಾಮ ಎಲ್ಲ ಮಾಡಿದ್ದೀವಿ 5 ವರ್ಷ. ತಕ್ಕಮಟ್ಟಿಗೆ ಕಲ್ತಿದ್ದೀನಿ. ಅದನ್ನು ಒಂದು 5-6 ಜನ ಕಲ್ತಿರೋ ವಿದ್ಯೆನ ಒಂದು 5-6 ಜನಕ್ಕೆ ಹೇಳ್ಕೊಡೋಣ ಅಂತ. ನಾನು ಮಕ್ಕಳು ಇವಾಗ ಸ್ವಲ್ಪ ದೊಡ್ಡ ಅವಳಿ ಜವಳಿ ಬೇರೆ ನನಗೆ.
ಇಷ್ಟು ವರ್ಷ ಸಾಕ್ತೆ 9ನೇ ಕ್ಲಾಸ್ ತನಕ. ಇವಾಗ ಬೆಳೆಸಿದ್ವಿ. ಇವಾಗ ನಾನು ಅದಕ್ಕೆ ಯೂಟ್ಯೂಬು ನಾನು ಕಲ್ತಿರೋ ವಿದ್ಯೆನ ಹೇಳ್ಕೊಡೋಣ ಅಂತಲೇ ಯೂಟ್ಯೂಬ್ ಶುರು ಮಾಡಿರೋದು. ಸೂರ್ಯ ನಮಸ್ಕಾರ 108 ಮಾಡ್ತಾಯಿದ್ವಿ ನಾವು ಯೋಗ ಕ್ಲಾಸಲ್ಲಿ. ಮಾಡಿಬಿಟ್ಟು ಸೂರ್ಯ ನಮಸ್ಕಾರ ದಿನ ಫಸ್ಟ್ 25ರಿಂದ ಶುರು ಮಾಡ್ತಿದ್ವಿ. 25, 50, 75, ಹೀಗೆ 108 ಸೂರ್ಯ ನಮಸ್ಕಾರ ಮಾಡ್ತಿದ್ವಿ. ಅವಾಗ ನೋಡಿ ನನ್ನ ಮದುವೆ ಫೋಟೋನಲ್ಲಿ ಕಣ್ಣೆಲ್ಲ ಎಷ್ಟು ಚೆನ್ನಾಗಿ ಇದೆ. ಕಣ್ಣು ಪ್ರಾಣಾಯಾಮ ಮಾಡೋದ್ರಿಂದ ಕಣ್ಣು ಎಲ್ಲ ತುಂಬ ಒಳ್ಳೆ. ಸೂರ್ಯ ನಮಸ್ಕಾರನೂ ಒಳ್ಳೆಯದು ಆರೋಗ್ಯಕ್ಕೆ. ಹನುಮಾನ್ ನಮಸ್ಕಾರ ಮಾಡ್ತಿದ್ವಿ. ಆಮೇಲೆ ಪ್ರಾರ್ಥನೆಗಳು, ಗುರು ಮಂತ್ರಗಳು ಎಲ್ಲ ಹೇಳಿ ತುಂಬ ಚೆನ್ನಾಗಿತ್ತು. ಇವಾಗ ನಮ್ಮ ಮಕ್ಕಳು ಸ್ಕೂಲಲ್ಲಿ ಅವರು ಕಲಿತಿದ್ದಾರೆ. ನಮ್ಮ ಮನೆಯವ್ರೂ ಯೋಗ ಧ್ಯಾನ ಎಲ್ಲ ನಮ್ಮ 4 ಜನನೂ ಇದೆ. ನಾನು ನೋಡಿ ಸ್ವೆಟ್ರೇ ಹಾಕೋದಿಲ್ಲ. ಯೋಗ ಚಿಕ್ಕ ವಯಸ್ಸಿಂದ ಕಲಿಸಿರೋದ್ರಿಂದ ನಾವು ಸ್ವೆಟ್ರೇ ಹಾಕ್ಕೊಳ್ಳಲ್ಲ. ನಮ್ಮ ಮಕ್ಕಳು ಸಹಿತ ಸ್ವೆಟ್ರ್ ಹಾಕ್ಕೊಳ್ಳಲ್ಲ. ನಮಗೆ ಮತ್ತು ಕಾಫಿ ಬರೋಲ್ಲ ನಮಗೆ ಹೀಟು. ಈಗ ಯೋಗ ಮಾಡಿದರೆ ಹಾಲು, ಬಾದಾಮಿ ಹಾಲು ಈ ಥರನೇ ನಾವು ತೊಗೊಳ್ಳೋದು. ನೋಡಿ ಪಾರ್ಕಿಗೆ ಬಂದಿದ್ದೀನಿ. ಅಲ್ಲೆಲ್ಲ ಮಕ್ಕಳು ಬಾಸ್ಕೆಟ್ ಬಾಲ್ ಆಡ್ತಿದ್ದಾರೆ. ನಮ್ಮ ಚಿಕ್ಕವನೇನೋ ಬರ್ಕೊಳ್ತಾ ಇದ್ದ. ಬಾಸ್ಕೆಟ್ ಬಾಲ್ ಅಲ್ವೇನು ಅಲ್ಲಿ ಆಡ್ತಾ ಇರೋದು, ಫುಟ್ಬಾಲ್ ಆಡ್ತಿದ್ದಾರೆ ಅಂತ ಇವನು ಹೇಳ್ತಾನೆ. ಇವನು ಕರ್ಕೊಂಡು ಬಂದಿದ್ದೀನಿ. ಇಲ್ಲಾಂದರೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ನಂದು ಪಾರ್ಕ್ ಸ್ವಲ್ಪ ಬಾರೋ ಒಳ್ಳೆ ಗಾಳಿ, ವೆದರು ಚೆನ್ನಾಗಿದೆ ಅಂತ ಕರ್ಕೊಂಡು ಬಂದಿದ್ದೀನಿ. ಯೋಗ ಆಯಿತು. ಆಮೇಲೆ ನನಗೆ ಟ್ರಾವೆಲ್ಸ್ ಅಂದರೆ ತುಂಬ ಇಷ್ಟ. ನಮ್ಮಪ್ಪ ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ, ಬಸವನಗುಡಿ ನಾವಿರೋದು. ನಮ್ಮ ತಾಯಿ ಮನೆ ಹನುಮಂದಾಗ ನೋಡ್ಸಿದ್ದೀನಲ್ಲ ಈ ವ್ಲಾಗಲ್ಲಿ. ಚಿಕ್ಕ ವಯಸ್ಸಿದ್ದು ನಾವೆಲ್ಲ ಸೌತ್ ಇಂಡಿಯಾ ಟೂರ್ ಎಲ್ಲ ನೋಡಿದ್ದೀವಿ. ವರ್ಷ ಡಿಸೆಂಬರ್ ಬಂದರೆ ಸಾಕು ನಾವು ಟ್ರಿಪ್ಗೆ ಹಾಕ್ಬಿಡೋರು. ನಾವು ಎಲ್ಲ ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ, ಊಟಿ, ಆಮೇಲೆ ಮೈಸೂರು, ಆಮೇಲೆ ಸೌತ್ ಇಂಡಿಯಾ ಟೂರ್ ಕನ್ಯಾಕುಮಾರಿ, ರಾಮೇಶ್ವರಂ ಎಲ್ಲ ನೋಡಿದ್ದೀವಿ ತುಂಬ. ಅದೆಲ್ಲ ನಮ್ಮ ಅಮ್ಮನ ಮನೆಗೆ ಹೋದಾಗ ಆ ಫೋಟೋಸ್ನೆಲ್ಲ ನಿಮಗೆ ಒಂದಿನ ಶೇರ್ ಮಾಡ್ತೀನಿ. ಹಾಗೆ ನಮ್ಮ ಮದುವೆ ಆದಮೇಲೆ ಅಷ್ಟೇ ನಮ್ಮ ಮನೆಯವರು ಕೋಲಾರಮ್ಮ, ಮನೆ ದೇವ್ರ ಕದ್ರಿ ನರಸಿಂಹಸ್ವಾಮಿ, ಕೋಲಾರಮ್ಮ, ಆಮೇಲೆ ಯಾವುದಾದ್ರು ಕೋಲಾರ ಕೋಟಿಲಿಂಗೇಶ್ವರ, ಹೈದ್ರಾಬಾದು ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಇವಾಗ ನಾವು ಸ್ವಲ್ಪ ನಮ್ಮ ಮನೆಯವರು ಉತ್ತರ ಭಾರತ ಕಾಶಿ, ಹರಿದ್ವಾರ ಎಲ್ಲ ನೋಡಿದ್ದಾರೆ ಅವರು. ಆ ಕಾಶಿ, ಹರಿದ್ವಾರ, ಸ್ವಿಟ್ಜರ್ಲ್ಯಾಂಡು, ಅಮೇರಿಕಾ ಎಲ್ಲ, ಜಪಾನು ಎಲ್ಲ ದೇಶಗಳು ಸಹಿತ ನೋಡಿದ್ದಾರೆ. ಇವಾಗ ನಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾದ್ರಲ್ಲ, ಈಗ ಮುಂದಕ್ಕೆ ನೋಡೋಣ ಉತ್ತರ ಭಾರತ ಆಮೇಲೆ ಫಾರಿನ್ ಟೂರು ಹೊಡೆಯೋಣ ಅಂತ ಇದ್ದೀವಿ. ಸ್ವಲ್ಪ ಮಕ್ಕಳು ದೊಡ್ಡವರಾಗಲಿ ಅಂತ ಸುಮ್ಮನೆ ಇದ್ದೀವಿ. ಇವಾಗ ಅವಳಿ ಜವಳಿ ಸಾಕ ಸುಮ್ಮನೆನಾ ದೊಡ್ಡವರಾಗಿ. ಇವಾಗ ಸ್ವಲ್ಪ ನಮ್ಮ ಮಾತು ಕೇಳ್ತಾ ಇಲ್ಲ ಈಗಿನ ಕಾಲದ ಮಕ್ಕಳು. ಇಷ್ಟು ದಿವಸ ಚೆನ್ನಾಗಿದ್ರು. ಇವಾಗ ಮಕ್ಕಳು ಫ್ರೆಂಡ್ ಮಾತು ಜಾಸ್ತಿ ಇದಾಗೋಗಿದ್ದಾರೆ. ನಮ್ಮ ಚಿಕ್ಕವನದು ತುಂಬ ಚೂಟಿ, ಆದರೆ ಇವಾಗ ನಮ್ಮ ಮಾತು ಕೇಳ್ತಾ ಇಲ್ಲ. ಇವನು ಸೈಕಲ್ ತೊಗೊಂಡಿದ್ದಾನೆ ನಮ್ಮ ದೊಡ್ಡವನು, ಹೊಡ್ಕೊಂಬರ್ತಾನೆ. ಸ್ಕೂಲಲ್ಲಿ ಬಾಸ್ಕೆಟ್ ಬಾಲ್ ಸೇರ್ಕೊಂಡಿದ್ದಾರೆ. ಆ್ಯಕ್ಟಿವಿಟೀಸ್ಗೂ ಹಾಕಿದ್ದೀವಿ. ಓದಲು ಬೇಕು. ಈಗ ಏನು ಟೈಮೇ ಸಾಲಲ್ಲ ಈಗಿನ ಕಾಲದ ಮಕ್ಕಳಿಗೆ. ಅದಕ್ಕೆ ಪ್ರವಾಸ ಶ್ರವಣಬೆಳಗೊಳ, ಬೇಲೂರು, ಹಳೆಬೀಡು, ಮೈಸೂರು, ಊಟಿ, ಆಮೇಲೆ ಸೋಮನಾಥಪುರ, ಆಮೇಲೆ ಗರ್ಗೇಶ್ವರ, ಗುಂಡ್ನರಸಿಂಹಸ್ವಾಮಿ, ಆಮೇಲೆ ಮೈಸೂರು ಎಲ್ಲ ನೋಡಿಬಿಟ್ಟಿದ್ದೀವಿ ನಾವಂತೂ ತುಂಬ. ಆದಷ್ಟು ಚಿತ್ರದುರ್ಗ ಒಂದ್ಸಲ ಉಡುಪಿಗೆ ಹಾಕಿದ್ರು ನಾವು ಅಪ್ಪ ಹೇಳಿದ. ಅವ್ನು ನಂಗೆ ಎಕ್ಸಾಮ್ ಇತ್ತು, ಹೋಗೋಕ್ಕಾಗಲಿಲ್ಲ. ಕನ್ಯಾಕುಮಾರಿ, ಪಳನಿ, ರಾಮೇಶ್ವರಮು, ತಲಕಾಡು, ಆಮೇಲೆ ನಮ್ಮನೆ ಮದುವೆ ಆದಮೇಲೆ ಹೈದ್ರಾಬಾದ್ಗೆ ಹೋಗಿದ್ದೀವಿ. ಚಾರ್ಮಿನಾರ್ ನೋಡಿದ್ದೀನಿ. ಆಮೇಲೆ ಮದುವೆ ಆದಮೇಲೆ ಶೃಂಗೇರಿಗೆ ಕರ್ಕೊಂಡು ಹೋಗಿದ್ದೀವಿ. ಮದುವೆ ಆದ ತಕ್ಷಣವೇ ಶೃಂಗೇರಿಗೆ ತುಂಬ ನೋಡಿದ್ದೀರಲ್ಲ. ಯಾವುದೇ ಭಾಗದಲ್ಲಿ ನಾವು ದೇವಸ್ಥಾನ, ನಮ್ಮ ಮನೇಲಿ ಸ್ವಲ್ಪ ದೇವಸ್ಥಾನ, ನಾವು ಅವರು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದು. ನಮ್ಮ ಮನೆಗೆ ಜಾಸ್ತಿ ಇಷ್ಟ. ಅಲ್ಲಿ ಶೃಂಗೇರಿಗೆ ಹೋಗಿದ್ದೀನಿ. ಆಮೇಲೆ ಚಾರ್ಮಿನಾರು, ಆಮೇಲೆ ಇನ್ಯಾವ್ಯಾವ, ಆಮೇಲೆ ಮದುವೆ ಮುಂಚೆ ತಿರುವಣ್ಣಾಮಲೈ, ಅರುಣಾಚಲ ಇದೆಲ್ಲ ತಮಿಳ್ನಾಡು, ಅದಕ್ಕೆ ಕುಂಭಕೋಣಮು, ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ ಎಲ್ಲ ಕೆಲವು ಮರ್ತೋಗ್ಬಿಟ್ಟಿದೆ. ಅದಕ್ಕೆ ತಿರ್ಗಾ ಇನ್ನೊಂದ್ಸಲ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಆಮೇಲೆ ತಿರುವಣ್ಣಾಮಲೈ, ಅರುಣಾಚಲ ತುಂಬ ಚೆನ್ನಾಗಿರ್ತದೆ. ಗಿರಿವರಂ ಮಾಡಿದ್ರೆ ತಮಿಳ್ನಾಡಲ್ಲಿ. ಅದು ಇವಾಗ ಮದುವೆ ಆದಮೇಲೂ ತುಂಬ ನಾನು ನಮ್ಮ ಅಕ್ಕನ ಫ್ರೆಂಡ್ಸ್ ಎಲ್ಲ ಒಂದು ಗ್ಯಾಂಗ್ ಮಾಡ್ಕೊಂಡು ಹೋಗಿದ್ದೀನಿ. ನಾನು ನಮ್ಮ ಮನೆಯವರು ದೊಡ್ಡವನು ಎಲ್ಲ ಹೋಗಿ ತುಂಬ ಚೆನ್ನಾಗಿದೆ. ಅರುಣಾಚಲ ತಮಿಳ್ನಾಡಲ್ಲಿ ಇರೋ ದೇವಸ್ಥಾನಗಳು ತುಂಬ ದೊಡ್ಡದಾಗೆ ತುಂಬ ಚೆನ್ನಾಗಿದೆ. ಆಮೇಲೆ ನಂಜನಗೂಡು, ನಮ್ಮ ಮೈಸೂರು ನಂಜನಗೂಡು, ಚಾಮುಂಡಿ ಬೆಟ್ಟ ಅಂತೂ ಹೋಗ್ತಾನೆ ಇರ್ತೀವಿ. ಅಲ್ಲಿ ನಮ್ಮ ದೊಡ್ಡಮ್ಮವ್ರು ಇದ್ದಾರೆ ಮೈಸೂರಿನಲ್ಲಿ. ನಮ್ಮ ಕಡೆ ರಿಲೇಷನ್ ಎಲ್ಲ ಮೈಸೂರಿನಲ್ಲೇ ತುಂಬ ಜನ ಇದೆ. ಮಂಡ್ಯ, ಮೈಸೂರು, ಸಿದ್ಧಾರ್ಥ ಲೇಔಟಲ್ಲಿ ನಮ್ಮ ದೊಡ್ಡಮ್ಮ ಇದ್ದಾರೆ. ಅವರು ತುಂಬ ಅವಾಗ ಮದುವೆ ಮುಂಚೆ ಕರ್ಕೊಂಡು ಹೋಗೋರು ಚಾಮುಂಡಿ ಬೆಟ್ಟಕ್ಕೆಲ್ಲ. ಅವರು ಕರ್ಕೊಂಡು ಹೋಗೋರು ಮನೆಗೆ ಹೋದರೆ. ಆಮೇಲೆ ದಸರಾ ಕರ್ಕೊಂಡು ಹೋಗೋರು. ದಸರಾ, ಆನೆ, ಅರಮನೆ ಅಂತೂ ನಮ್ಮ ಅಪ್ಪ ಆಫೀಸ್ ಟ್ರಿಪ್ಪಿಂದಲೂ ಹೋಗಿದ್ದೀವಿ. ನಮ್ಮ ದೊಡ್ಡಮ್ಮವರು ಬೆಂಗಳೂರು, ಮೈಸೂರು ಪ್ಯಾಲೇಸು, ಆಮೇಲೆ ಫ್ಲವರ್ ಶೋ ಮೈಸೂರದು ಎಲ್ಲ ಕರ್ಕೊಂಡು ಹೋಗಿದ್ದಾರೆ ನಮ್ಮ ತಂದೆಯವರು. ಇವಾಗ ಮದುವೆ ಆದಮೇಲೂ ಸಹಿತ ಹೋಗಿದ್ದೀನಿ. ಆದರೆ ಇನ್ನೂ ಉತ್ತರ ಕರ್ನಾಟಕ, ಹುಬ್ಳಿ, ಧಾರವಾಡ ಆ ಸೈಡ್ ನಾನು ಇನ್ನೂ ನೋಡಿಲ್ಲ. ಹಾಗೆ ಕಾಶಿ, ಹರಿದ್ವಾರ, ವೈಷ್ಣವಿ ಅದು, ಆಮೇಲೆ ಸಿಂಗಾಪುರು, ಸ್ವಿಟ್ಜರ್ಲ್ಯಾಂಡು ಎಲ್ಲ ಮುಂದಕ್ಕೆ ಹೋಗೋದು ಪ್ಲ್ಯಾನ್ ಇದೆ. ಸ್ವಲ್ಪ ಮಕ್ಕಳು ದೊಡ್ಡವರಾಗಲಿದೆ. ಇವಾಗ 9th ಅಲ್ಲ, ನೋಡೋಣ ಮುಂದೆ. ಆವಾಗಲೇ ಹೋಗ್ಬಿಡ್ಬೇಕಾಯ್ತು, ಆಗಲಿಲ್ಲ.
ಶ್ರೀರಂಗಪಟ್ಟಣ, ಆಮೇಲೆ ನಮ್ಮ ಮನೆಗೆ ಹೋದಾಗ ಫೋಟೋಗಳೆಲ್ಲ ಇದೆ, ಶೇರ್ ಮಾಡ್ತೀನಿ. ಆಮೇಲೆ ಶೃಂಗೇರಿ, ತಲಕಾಡು, ಆಮೇಲೆ ಮೈಸೂರು ದಸರಾದಲ್ಲಿ ಲೈಟಿಂಗ್ ಅಂತೂ ತುಂಬ ಚೆನ್ನಾಗಿರ್ತದೆ. ಎಲ್ಲ ಫೋಟೋಗಳಿದೆ. ನಮ್ಮ ದೊಡ್ಡಮ್ಮನ ಮಕ್ಕಳು ನಾವೆಲ್ಲ ಕರ್ಕೊಂಡು ಹೋಗೋರು. ಆಮೇಲೆ ನಮ್ಮ ಅಪ್ಪನೂ ಮೈಸೂರು ತುಂಬ ಕರ್ಕೊಂಡು ಹೋಗಿದ್ದಾರೆ. ಈಗ ನಾವು ಮದುವೆ ಆದ್ರೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾನೆ ಇರ್ತೀವಿ. ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ಚಾಮುಂಡೇಶ್ವರಿ, ಆಮೇಲೆ ಶ್ರೀರಂಗಪಟ್ಟಣ, ಆಮೇಲೆ ನಿಮಿಷಾಂಬ, ಆಮೇಲೆ ಇನ್ನೊಂದು ಯಾವುದಾದ್ರು ಮೈಸೂರಲ್ಲಿ ಫ್ಲವರ್ ಶೋ ಮಾಡ್ತಾರೆ, ತುಂಬ ಚೆನ್ನಾಗಿರ್ತದೆ. ಬೆಂಗಳೂರಿನಲ್ಲೂ ಎಲ್ಲ ಅರ್ಧಕ್ಕೆ ಪ್ಲೇಸ್ ನೋಡಿದ್ದೀವಿ. ನಮ್ಮ ಅಮ್ಮನ ಮನೆ ಹತ್ರ ಗವಿ ಗಂಗಾಧರ, ಆಮೇಲೆ ಇದು ಶಂಕರ ಮಠ, ವಿದ್ಯಾಪೀಠ, ರಾಘವೇಂದ್ರ ಮಠ, ಇಲ್ಲಿ ಕೋರಮಂಗಲದಲ್ಲಿ ಪ್ರಸನ್ನ ಪಾರ್ವತಿ, ಆಮೇಲೆ ಇಲ್ಲಿ ಬೇಗೂರಿನಲ್ಲಿ ಶಿವ ತುಂಬ ಚೆನ್ನಾಗಿದೆ, ಅಲ್ಲೂ ನೋಡಿದ್ದೀವಿ. ಈಗ ಉಂಟಲ್ಲೆಲ್ಲ ತೋರಿಸಿದಾರಲ್ಲ ಬೇಗೂರಲ್ಲಿ ಶಿವ. ಆಮೇಲೆ ಇಲ್ಲಿ ಸುತ್ತಮುತ್ತ ತುಂಬ ಇದೆ, ಕೋರಮಂಗಲ ಸುತ್ತಮುತ್ತ. ಆಮೇಲೆ ಬಸವನಗುಡಿ ತುಂಬ ಸುತ್ತಮುತ್ತ ದೇವಸ್ಥಾನಗಳಿದೆ. ಅಲ್ಲಿ ನರಸಿಂಹಸ್ವಾಮಿ ಬರ್ತೀನಿ, ಅಲ್ಲಿ ಬರ್ತಾ ಇರ್ತೀನಿ. ಈಗ ತುಂಬ ದೇವಸ್ಥಾನಗಳು ನೋಡ್ತಾ ಇರ್ತೀವಿ ನಾವು. ಆಮೇಲೆ ಎಕ್ಸಿಬಿಷನ್ಗಳಿಗೂ ಹೋಗ್ತಾ ಇರ್ತೀವಿ. ಆಮೇಲೆ ನಮ್ಮ ಮನೆಯವರು ಹೈದ್ರಾಬಾದಕ್ಕೆ ಕರ್ಕೊಂಡು ಹೋಗಿದ್ರು, ಅಲ್ಲಿ ಚಾರ್ಮಿನಾರು, ಆಮೇಲೆ ಅದೇನು ಹುಸೇನ್ ಸಾಗರ, ಅಲ್ಲೋಗಿ ಮದುವೆ ಮುತ್ತಿನ ಸರ ತೊಗೊಂಡು ಬಂದಿದ್ದೆ, ಅದೆಲ್ಲ ಕಳೆದೋಯ್ತು. ಮುತ್ತಿನ ಸರ ತೊಗೊಂಡು ಬಂದಿದ್ದೆ ಹೈದ್ರಾಬಾದ್ನ, ಬಳೆಗಳು ಎಲ್ಲ ಆಯಿತು. 14 ವರ್ಷ ಆಗೋಯ್ತು ಹೈದ್ರಾಬಾದ್ ನೋಡಿ. ಆಮೇಲೆ ಈಗ ಮಕ್ಕಳು ಕರ್ಕೊಂಡು ಕದ್ರಿ ನರಸಿಂಹಸ್ವಾಮಿಗಂತೂ ತುಂಬ ಹೋಗ್ತಿದ್ವಿ. ಮನೆ ದೇವರು ಆಂಧ್ರ ಬಾರ್ಡ್ರ್ ಬರುತ್ತಲ್ಲ, ಅಲ್ಲಿ ಜಾಸ್ತಿ ಕನ್ನಡದವರೇ ಇರೋದಲ್ವ, ಆದರೂ ಅಲ್ಲಿ ಆಂಧ್ರ ಬಾರ್ಡ್ರು, ಕರ್ನಾಟಕ ಬಾರ್ಡ್ರು. ಕದ್ರಿ ನರಸಿಂಹಸ್ವಾಮಿ, ತಿರುವಣ್ಣಾಮಲೈ, ಅರುಣಾಚಲ, ಕುಂಭಕೋಣ ಎಲ್ಲ ತುಂಬ ಪ್ಲೇಸಸ್ ನೋಡಿಬಿಟ್ಟಿದ್ದೀವಿ ನಾವು. ಬರೀ ನಮ್ಗೆ ಯಾಕೋ ಟ್ರಾವೆಲ್, ನಾವು ಟ್ರಾವೆಲ್ ಮಾಡ್ತಿದ್ವಿ ಮದುವೆ ಮುಂಚೆನೂ, ಮದುವೆ ಆದಮೇಲೆ ತುಂಬ ಟ್ರಾವೆಲ್ ತುಂಬ ಮಾಡ್ತೀನಿ ನಾನು. ಆಗ ನಮ್ಮ ಮಕ್ಕಳು ಸಹಿತ ತುಂಬ ಟ್ರಾವೆಲ್ಸ್ ಮಾಡ್ತಾನೆ ಇರ್ತೀವಿ. ಹಬ್ಬ ಸೆಂಟ್ರಲ್ ಗೌರ್ಮೆಂಟ್ ಡಿಸೆಂಬರ್ ಆದರೆ ಸಾಕು, LTC ಬರೋದಲ್ಲ ಸೆಂಟ್ರಲ್ ಗೌರ್ಮೆಂಟು. ಡಿಸೆಂಬರ್ ಆದರೆ ಎಲ್ಲ ಬಸ್ನಲ್ಲಿ ಫ್ಯಾಮಿಲಿ, ಫ್ರೆಂಡ್ಸು, ಔಟ್ ಫ್ಯಾಮಿಲಿ, ನಮ್ಮ ಅಪ್ಪನ ಫ್ರೆಂಡ್ಸು, ಕೊಲೀಗ್ಸು ಎಲ್ಲರೂ ಬರ್ತಿದ್ವಿ. ನಾವು ತೊಗೊಂಡೋಗ್ತಿದ್ವಿ ಏನದು ಬಿಸ್ಕೆಟು, ಕಳ್ಳೆಪುರಿ, ಒಗ್ಗರಣೆ, ಹೋಳಿಗೆ, ಆಮೇಲೆ ಚಕ್ಲಿ, ಕೋಡ್ಬಳೆ ಎಲ್ಲ ನಮ್ಮಮ್ಮ ಮಾಡ್ಕೊಳ್ಳೋರು. ಆವಾಗ ನಾವು ನಮ್ಮ ಸ್ವೀಟ್ ಅವ್ರು ಕೊಡ್ತಿದ್ವಿ, ಎಲ್ಲ ಹಂಚ್ಕೊಳ್ಳೋತಿದ್ವಿ. ಬಸ್ನಲ್ಲಿ ತುಂಬ ಎಂಜಾಯ್ ಮಾಡ್ಕೊಂಡು 3-4 ಬಸ್ ಮಾಡೋರು ಆಫೀಸ್ದು. ಶ್ರವಣಬೆಳಗೊಳ, ಬೇಲೂರು, ಆಮೇಲೆ ಈ ಗೌರಿಬಿದನೂರು, ಆಮೇಲೆ ಹಿಂದೂಪುರ, ಲೇಪಾಕ್ಷಿ ಎಲ್ಲ ಪ್ಲೇಸಸ್ ಸಹಿತ ನಾವು ನೋಡಿದ್ದೀವಿ. ಅದಕ್ಕೆ ನಂಗೆ ತುಂಬ ಇಷ್ಟ ಟ್ರಾವೆಲ್ಸು. ಈಗಿನ ಮಕ್ಕಳು ಸ್ಕೂಲಲ್ಲಿ ಬರೀ ಇದಕ್ಕೆ ಕರ್ಕೊಂಡು ಹೋಗ್ತಾರೆ ಅಷ್ಟೇ, ಏನಕ್ಕೆ ರೆಸಾರ್ಟ್ಗಳಿಗೆ ಜಾಸ್ತಿ ಸ್ಕೂಲಿಂದ ಇದು ಹಿಸ್ಟಾರಿಕಲ್ ಪ್ಲೇಸ್ ಕರ್ಕೊಂಡ್ಬೇಕು. ಆಮೇಲೆ ಹಂಪೆನೂ ನಮ್ಮ ಅಪ್ಪನೇ ಕರ್ಕೊಂಡು ಹೋಗಿದ್ದು. ಹಂಪೆ, ಆಮೇಲೆ ವಿರೂಪಾಕ್ಷ, ತುಂಗಭದ್ರಾ ಡ್ಯಾಮು, ಆಮೇಲೆ ಮಂತ್ರಾಲಯ ಎಲ್ಲ ಸಹಿತ ಮದುವೆ ಮುಂಚೆ ನೋಡಿರೋದು. ಮದುವೆ ಆದಮೇಲೆ ನಮ್ಮ ಮನೆಯವರು ನರಸಿಂಹಸ್ವಾಮಿ, ಹೈದ್ರಾಬಾದು, ಆಮೇಲೆ ಕೋಲಾರಮ್ಮ, ಕೈವಾರ ತಾತಯ್ಯ ಎಲ್ಲ ನೋಡಿದಾಯಿತು. ಈ ಮನೆ ದೇವ್ರಿಗೆ ಕಾಟೂರು ಅಂತಿದೆ ಇಲ್ಲಿ, ಅಲ್ಲಿಗೂ ಹೋಗ್ತಾ ಇರ್ತೀವಿ. ಆಮೇಲೆ ಟ್ರಿಪ್ಪಿಗೆ ತೊಗೊಂಡು ಹೋಗ್ತಾಯಿದ್ವಿ. ನಾವು ಸ್ಕೂಲಲ್ಲೂ ಟ್ರಿಪ್ಪಿಗೆ ಕರ್ಕೊಂಡೋಗಿದ್ರು ನಮ್ಮ ನ್ಯಾಷನಲ್ ಹೈಸ್ಕೂಲಲ್ಲಿ. ಆಮೇಲೆ ಇದು ನಮ್ಮ ಜಯನಗರ ನ್ಯಾಷನಲ್ ಕಾಲೇಜಲ್ಲೂ ನಾನು ನಮ್ಮ ಫ್ರೆಂಡ್ಸಲ್ಲಿ ನಿಸರ್ಗಧಾಮ, ಕೂರ್ಗು ಎಲ್ಲನೂ ಹೋಗಿದ್ವಿ. ಆಮೇಲೆ ನ್ಯಾಷನಲ್ ಕಾಲೇಜಲ್ಲಿ ಹೈಸ್ಕೂಲ್ ತಿರ್ಗಾ ತಲಕಾಡು ಕರ್ಕೊಂಡೋಗಿದ್ರು, ಅಲ್ಲೂ ಕರ್ಕೊಂಡೋಗಿ. ಯೋಗದಲ್ಲೂ ಟ್ರಿಪ್ಗೆ ಹೋಗ್ತಿದ್ವಿ ನಾವು. ತಲಕಾಡು ಎಷ್ಟು ಸಲ ನೋಡಿದ್ದೀವಿ, ತಲಕಾಡು, ಆಮೇಲೆ ಗರ್ಗೇಶ್ವರ, ತಿರುಮಕುಳ್ಳು, ಕುಂಜನರಸಿಂಹಸ್ವಾಮಿ ಎಲ್ಲ ನೋಡಿದ್ದೀವಿ ನಾವು. ಮಲೆ ಮಹದೇಶ್ವರ ಒಂದು ಸ್ವಲ್ಪ ಮಿಸ್ ಆಗಿದೆ ಮೈಸೂರು ಕಡೆ, ಅದೊಂದು ನೋಡ್ಕೊಂಬಿಡ್ಬೇಕೀಗ. ಅದೇನು ಆಗೇ ಇಲ್ಲ ಇನ್ನೂ ನಮಗೆ. ಸೋಮನಾಥಪುರ ಎಲ್ಲ ನೋಡಿದ್ದೀವಿ. ನನಗೆ ಟ್ರಾವೆಲ್ಸ್ ಅಂದರೆ ಇಷ್ಟ, ನಮ್ಮ ಮಕ್ಳಿಗೂ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ. ಅದಕ್ಕೆ ಅದು ಹೋಗ್ಬೇಕು. ರಜಾ ಬರ್ಬೇಕು, ತಿರ್ಗಾ ದಸರಾ ರಜಾ, ಅವಾಗ ಹೋಗ್ತೀವಿ. ಆಮೇಲೆ ನಾವು ಟ್ರಿಪ್ಗೆ, ನಮ್ಮಪ್ಪ ಸೌತ್ ಇಂಡಿಯಾ ಟ್ರಿಪ್ಗೆ ಒಂದು 100-200 ಪ್ಯಾಕೆಟ್ ಬಿಸ್ಕೆಟ್ ತಂದುಬಿಟ್ಟಿದ್ದು. 15 ದಿವಸ ಟ್ರಿಪ್ಪು ಪಳನಿ. ಅವಾಗ ನಾನು ಚಿಕ್ಕ ವಯಸ್ಸು, ನಾನು ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ಅಪ್ಪನೇ ಎಲ್ಲ ನಮ್ಮ ಕರ್ಕೊಂಡು ಹೋಗಿದ್ದಾರೆ 5 ಜನನು. ಆಮೇಲೆ ಅಲ್ಲಿ ಬಿಸ್ಕೆಟು ಎಲ್ಲ ತೊಗೊಂಡ್ಬಿಟ್ಟಿದ್ವಿ, ಒಂದು 200 ಪ್ಯಾಕೆಟ್ ಬಿಸ್ಕೆಟ್. 15 ದಿವಸಕ್ಕೆ ಆಗೋಷ್ಟು ಏನೇನು ಬೇಕು ಅದು ತಿಂಡಿಗಳೆಲ್ಲ ತೊಗೊಂಡ್ಬಿಟ್ವಿ. ಆಫೀಸವರೆಲ್ಲ ತುಂಬ ಚೆನ್ನಾಗಿದ್ರು. ಈಗ ನಮ್ಮ ಅಪ್ಪನೂ ಇಲ್ಲ, ಅವರಿಬ್ಬರು ಫ್ರೆಂಡ್ಸ್ ಇದ್ದರು, ಜ್ಞಾನೊಬ್ಬರು ಅಂತ, ಅವರು ಇಲ್ಲ, ಇನ್ನೊಬ್ರು ರಂಗನಾಥ್ ಒಬ್ಬರು ಇದ್ದಾರೆ ಚೆನ್ನಾಗಿ. ಈಗ ಎಲ್ಲ ಚೆನ್ನಾಗಿತ್ತು, ಅದೆಲ್ಲ ನೆನೆಸ್ಕೊಂಡಿದ್ದು ಮೆಮೊರಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ವಿ. ದಿನ ಅಡುಗೆ ಹಾಕೋದು, ಶಾರ್ಟ್ಸ್ ಮಾಡೋದೇ ಆಗೋಗಿತ್ತು. ಅದಕ್ಕೆ ಸ್ವಲ್ಪ ಮಾತುಕತೆ ಆಡೋಣ ಅಂತ ಈ ಪಾರ್ಕಿಗೆ ಬಂದಿದ್ದನಲ್ಲ, ಹೇಗಿದ್ರು ಶಾರ್ಟ್ಸ್ ಮಾಡೋಕ್ಕೆ ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ದೆ, ಲಿಪ್ಸ್ಟಿಕ್ಕು ಎಲ್ಲ ಹಾಕ್ಕೊಂಡು. ನೋಡಿ ಇಲ್ಲಿ ದೇವ್ರ ಕುಂಕುಮ ಎಲ್ಲ ಇಟ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಮಾತಾಡ್ಬಿಡೋಣ. ದಿನ ಸುಮ್ಮನೆ ಶಾರ್ಟ್ ಮಾಡೋದು, ಅಡುಗೆ ಹಾಕೋದು, ಈ ಥರ ಆಗೋಗುತ್ತೆ. ಆಮೇಲೆ ಜಯನಗರ ನ್ಯಾಷನಲ್ ಕಾಲೇಜಿಂದ ನಾವೆಲ್ಲ ನಿಸರ್ಗಧಾಮ, ಹಾರಂಗಿ ಡ್ಯಾಮು, ಬೊಲ್ಮುರಿ ಅದೆಲ್ಲ ಫೋಟೋಸ್ ಇದೆ. ಸಮಯ ಬಂದಾಗ ಶೇರ್ ಮಾಡ್ಕೊಳ್ತೀನಿ.